ಹಾಯ್ ಎವ್ರಿವನ್, ಟಾಕ್ಸಿಕ್ ಫೀವರ್ ಈಸ್ ಗೆಟಿಂಗ್ ಹೈ. 26ನೇ ತಾರೀಕು, ಆಲ್ಮೋಸ್ಟ್ ಇವತ್ತು 19, ಎಕ್ಸಾಕ್ಟ್ಲಿ ಇನ್ನೊಂದು ವಾರ ಇದೆ. ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಒಂದು ದಿನ ಮಾಡಿದ್ರೆ ಒಂದು ವಾರದಲ್ಲಿ ಸಿನಿಮಾ ರಿಲೀಸ್ ಆಗೋಗುತ್ತೆ. ಟಿಕೆಟು ಅಷ್ಟು ಬುಕ್ ಆಯಿತು, ಇಷ್ಟು ಬುಕ್ ಆಯಿತು, ಹಂಗಾಯಿತು, ಆ ರೆಕಾರ್ಡ್ ಬ್ರೇಕ್ ಆಯಿತು, ಈ ರೆಕಾರ್ಡ್ ಬ್ರೇಕ್ ಆಯಿತು ಅಂತೆಲ್ಲ ಲೆಕ್ಕಾಚಾರ ಆಗ್ತಾ ಕುತ್ಕೊಂಡಿರ್ತೀವಿ. ಒಂದು ವಾರ ಆದ್ಮೇಲೆ ನಾವೆಲ್ಲ ಸಿನಿಮಾ ರಿವ್ಯೂ ಮಾಡಿ ಸಿನಿಮಾ ಹಂಗಿದೆ ಹಿಂಗಿದೆ ಅಂತೆಲ್ಲ ಅದ್ರದ್ದೇ ಟಾಕ್ಸು ಆಯ್ತಾ. ಈ ಗ್ಯಾಪಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ, ಅಪ್ಡೇಟ್ ಹೇಳೋಕ್ಕಿಂತ ಮುಂಚೆ ನಮ್ಮದು ಇನ್ಸ್ಟಾಗ್ರಾಮ್ ಪ್ರೊಫೈಲು ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್. ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಸಿನಿಮಾ ಅದು ಇದು ಅಂತ ಮಾತಾಡ್ತಾ ಇರ್ತೀನಿ, ಅಲ್ಲೂ ಒಂದಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಡೈರೆಕ್ಟಾಗಿ ಸಿಗೋಣ ಅಲ್ಲಿ, ಓಕೆನಾ? ಸೊ ಇಷ್ಟು ಹೇಳ್ತಾ, 21ನೇ ತಾರೀಕು ಯಾರ್ಯಾರು ಅಡ್ವಾನ್ಸ್ ಬುಕ್ಕಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಅವ್ರಿಗೆಲ್ಲ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, 21ನೇ ತಾರೀಕಿಂದ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗ್ತಾ ಇದೆ. ಮೇ ಬಿ ಅರ್ಲಿ ಮಾರ್ನಿಂಗ್ ಓಪನ್ ಆಗ್ಬೋದು, ಇಲ್ಲಾಂದರೆ ಮಧ್ಯಾಹ್ನ ಓಪನ್ ಆಗ್ಬೋದು, ಇಲ್ಲ ಒಂದು ಮಧ್ಯಾಹ್ನದ ಮೇಲೆ ಓಪನ್ ಆಗ್ಬೋದು. ಸೊ ಅರ್ಜೆಂಟ್ ಮಾಡಬೇಡಿ. ಯಾಕೆ ಅಂತಂದರೆ, ಈವನ್ ಬುಕ್ ಮೈ ಶೋದಾಗ ಗೊತ್ತು, ಮೇ ಬಿ ಸರ್ವರ್ ಕ್ರ್ಯಾಶ್ ಆಗ್ಬೋದು, ಇಲ್ಲ ಇಂಟರ್ನೆಟ್ ಅಂದರೆ ಈ ಬುಕ್ ಮೈ ಶೋ ಅಪ್ಲಿಕೇಶನ್ನೇ ಸ್ಲೋ ಆಗಿಬಿಡ್ಬೋದು ಬುಕ್ಕಿಂಗ್ಸಲ್ಲಿ. ಸೊ ಅದೆಲ್ಲ ನೋಡ್ಕೊಂಡು ಬಿಡ್ತಾರೆ, ಯಾವ ಟೈಮಿಗೆ ಬಿಟ್ಟರೆ ಏನು ಎತ್ತ ಏನು ಕತೆ ಅಂತ ನೋಡೋಣ. ನಿಧಾನಕ್ಕೆ ಬುಕ್ ಮಾಡ್ರಪ್ಪ. ಬುಕ್ ಮೈ ಶೋ ಹುಷಾರು, ಬುಕ್ ಮೈ ಶೋ ಆ್ಯಪ್ ಹುಷಾರು ಫಸ್ಟು. ಇದು ಹೇಳಾದ್ಮೇಲೆ ಇನ್ನೊಂದು ವಿಷಯ ಇದೆ. ನಿನ್ನೆಯಿಂದ ಒಂದು ವಿಡಿಯೋ ನೋಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಟಾಕ್ಸಿಕ್ ಸಿನಿಮಾ ಬಂದ್ಬಿಟ್ಟು ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡ್ತಾ ಇದೆ, ಕೆಟ್ಟ ಮೆಸೇಜ್ನ ಕೊಡ್ತಾ ಇದೆ. ಯಶ್ ಅವರು ಒಂದು ಸೀನಲ್ಲಿ ಬರೀ ಅಂಡರ್ವೇರಲ್ಲಿ ನಿಂತಿರ್ತಾರೆ ಅಂತ. ಮೇಡಮ್, ಅಂಡರ್ವೇರ್ ಅಲ್ಲ ಆ ಸೀನಲ್ಲಿ ಅವ್ರು ಏನೂ ಹಾಕಿಲ್ಲ. ಆ ಥರ ತೋರಿಸಿರೋ ಸೀನ್ ಅಂದರೆ ಪ್ರಾಕ್ಟಿಕಲ್ ಆಗಿ ಸೀನ್ ತೆಗಿಬೇಕಾದ್ರೆ ಹಾಕಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಆ ಸೀನ್ ಇರೋದು ಬಂದ್ಬಿಟ್ಟು ಫುಲ್ಲು ನೇಕೆಡ್, ಅಂಡರ್ವೇರ್ ಕೂಡ ಇಲ್ಲ ಅಲ್ಲಿ. ನೀವು ಕರೆಕ್ಟಾಗಿ ನೋಡಿಲ್ಲ ಅನ್ಸುತ್ತೆ. ನಿಮ್ಮ ಮಾತು ಕೇಳ್ಬಿಟ್ಟು ನಗು ಬಂದ್ಬಿಡುತ್ತೆ ನನಗೆ. ಆ ಸೀನ್ ಸರಿಯಾಗಿ ನೋಡೇ ಇಲ್ಲ ಇವರು ಅಂತ. ಯಾಕೆಂತಂದರೆ ಇನ್ನೊಂದು ಹೇಳ್ತೀನಿ, ಈ ಸಿನಿಮಾ ಬಂದ್ಬಿಟ್ಟು A certified. ಒಂದು ತಿಳ್ಕೊಳ್ಳಿ, ಸಿನಿಮಾಗೆ ಸೆನ್ಸಾರ್ ಮಾಡಬೇಕಾದ್ರೆ ಸರ್ಟಿಫಿಕೇಶನ್ ಅಂತ ಕೊಡ್ತಾರೆ, UA ಆಮೇಲೆ U ಈ ಥರ. A ಸರ್ಟಿಫಿಕೇಟ್ ಕೊಟ್ಟರು ಅಂತಂದರೆ ಇದು ಓನ್ಲಿ ಫಾರ್ ಅಡಲ್ಟ್ಸ್, ಅಂದರೆ 18 ವರ್ಷಕ್ಕೂ ಮೇಲ್ಪಟ್ಟವರು ನೋಡಬಹುದು, ಅಂದರೆ ಅಡಲ್ಟ್ಸ್ ಅಷ್ಟೇ. ಮೇ ಬಿ ರಕ್ತ ಜಾಸ್ತಿ ಇದೆ ಅಂತ ಇರ್ಬೋದು, ಆಮೇಲೆ ರೊಮ್ಯಾಂಟಿಕ್ ಸೀನ್ಸ್ ಜಾಸ್ತಿ ಇದೆ ಅಂತಲೂ ಇರ್ಬೋದು, ಈ ಥರ ಸೀನ್ಸ್ ಇದೆ ಅಂತಲೂ ಇರ್ಬೋದು. ಇದಕ್ಕೆ ಅಡಲ್ಟ್ ರೇಟಿಂಗ್ ಕೊಟ್ಟಿದ್ದಾರೆ, A certified ಮಾಡಿದ್ದಾರೆ. A certified ಮಾಡಾದ್ಮೇಲೆ ಮುಗೀತು, ಅಲ್ಲಿ ಯಾವ ಸೀನ್ ಇದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಅದ್ರ ಮೇಲೆ ನೀವು ಕಂಪ್ಲೇಂಟು ಅದು ಇದು ಈ ಥರ ಕೆಟ್ಟ ಮೆಸೇಜು. ಮೇಡಮ್, ಇನ್ನೊಂದು ಹೇಳ್ತೀನಿ, ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದೀರಪ್ಪ ಇದನ್ನ. ಹಾಲು ಕುಡಿಯೋ ಮಕ್ಕಳೇ ಆಲ್ಕೋಹಾಲ್ ಬೇಕು ಅನ್ನೋ ಅಂತ ಕಾಲದಲ್ಲಿ ಇದ್ದೀವಿ ನಾವು. ಇನ್ನೂ ನೀವು ಸಿನಿಮಾದಿಂದ ಮೆಸೇಜು, ಸಿನಿಮಾದಿಂದ ಸಮಾಜಕ್ಕೆ ಏನೋ ಮೆಸೇಜು ಸಂದೇಶ ಇವೆಲ್ಲ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಚಿಕ್ಕ ಮಗು ಅಂತ ನಾವು ಹಾಯ್ ಪುಟ್ಟ ಅಂತ ಮಾತಾಡ್ತಾರೆ, ಯಥಾನ್ ನಮ್ಮನ್ನು ಅನ್ನೋಂಥ ಕಾಲಘಟ್ಟದಲ್ಲಿ ನಾವು ಇದೀವಿ ಇವತ್ತು. ಈಗಿನ ಕಾಲದಲ್ಲಿ ಮೆಸೇಜು ಎಲ್ಲ ಬ್ಯಾಡ್ರಪ್ಪ, ದೇವ್ರೆ ಎಂಟರ್ಟೈನ್ಮೆಂಟ್ ಕೊಡಲಿ ಸಾಕು ನಮಗೆ. ಏನು ಕ್ಯಾಮ್ರಾ ವರ್ಕಿಂದ ಹಿಡಿದು ಡೈರೆಕ್ಷನ್ನು, ಸ್ಕ್ರಿಪ್ಟು, ಮೇಕಿಂಗು, ಸಾಂಗ್ಸು, ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆಮೇಲೆ VFX ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಿರೋ ಸಿನಿಮಾ ಇದು. ಆದಷ್ಟು ಸಪೋರ್ಟ್ ಮಾಡೋಣ. ಬೇರೆ ಎಲ್ಲ ಫಾರಿನಲ್ಲೆಲ್ಲ ಆಲ್ರೆಡಿ ಅದೆಷ್ಟೋ ಸಾವಿರಾರು ಗಟ್ಟಲೆ ಟಿಕೆಟ್ ಸೋಲ್ಡ್ ಆಗಿಬಿಟ್ಟಿದೆಯಂತೆ. ಆ್ಯಂಡ್ ಇಂಗ್ಲೀಷ್ ಟ್ರೈಲರ್ ಇನ್ನೂ ಬಂದಿಲ್ಲ, ಅದು ಇದು ಅಂತ ಮಾತಾಡ್ತಾ ಇದ್ದಾರೆ ಎಲ್ಲರೂ. ನೋಡೋಣ, ಯಾವಾಗ ಬೇಕಾದ್ರೂ ಬಿಡ್ಬೋದು ಅದನ್ನು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ವಿಚಾರದ ಬಗ್ಗೆ ಕಮೆಂಟ್ ಹಾಕಿ. ಸೆನ್ಸಾರು, A certified ಮೂವಿ, ಅಂಡರ್ವೇರು ಹಾಕಿಲ್ಲ, ನಾನು ಹೇಳ್ತೀನಿ ಫುಲ್ ನೇಕೆಡ್ ಏನೂ ಹಾಕಿಲ್ಲ ಅಂತ. ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿದ್ದಕ್ಕೆ ವಿಡಿಯೋನ ಬಾಯ್.